ಇನ್ನೇನು ದಸರಾ ಹಬ್ಬ ಬರ್ತಿದೆ. ಅದಾಗ್ತಿದ್ದಂತೆ ದೀಪಾವಳಿ ಬರ್ತಿದೆ. ಅಂಗಡಿ ಬೇಕರಿಗಳಲ್ಲಿ ಭರ್ಜರಿ ಸ್ವೀಟ್ ವ್ಯಾಪಾರ ನಡೆಯುತ್ತೆ. ಹಬ್ಬಕ್ಕಾಗಿ ಸ್ವೀಟ್ ತಯಾರಿಕೆ ಬಗ್ಗೆ ತಲೆಕೆಡಿಸಿಕೊಂಡಿರುವ ಅಂಗಡಿಯವರಿಗೆ ಶಾಕ್ ಕೊಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಸಿಹಿ ಅಂಗಡಿ ಮಾಲೀಕರಿಗೆ ಹಬ್ಬಕ್ಕೆ ಕಾದಿದೆ ಕಹಿ. ಗೋಬಿ, ಕಾಟನ್ ಕ್ಯಾಂಡಿ ಬಳಿಕ ಸ್ವೀಟ್ಸ್ ಮೇಲೆ ಕಣ್ಣು. ಗೋಬಿ, ಕಾಟನ್ ಕ್ಯಾಂಡಿ, ಕಬಾಬ್ನಲ್ಲಿ ಕೆಮಿಕಲ್ ಕಲರ್ ಬಳಸೋದನ್ನ ನಿಷೇಧ ಮಾಡಲಾಗಿತ್ತು. ಇದೀಗ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಸ್ವೀಟ್ ಶಾಪ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ದಸರಾ, ದೀಪಾವಳಿ ಸೇರಿದಂತೆ ಸಾಲು ಸಾಲು ಹಬ್ಬಗಳು ಬರ್ತಿವೆ. ಹೀಗಾಗಿ ಜನರು ಸಹ ಹಿಂದು ಮುಂದು ನೋಡದೆ ಅಂಗಡಿಯವರು ಮಾಡಿಟ್ಟಿದ್ದ ಸಿಹಿ ಪದಾರ್ಥಗಳನ್ನ ಖರೀದಿ ಮಾಡ್ತಾರೆ. ಆದರೆ ಅನೇಕ ಸಿಹಿ ತಿನಿಸುಗಳಲ್ಲಿ ಬಳಸುವ ಕಲರ್ ಮತ್ತು ಅದಕ್ಕೆ ಸೇರಿಸುವ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ಅನುಮಾನವಿದೆ. ಹೀಗಾಗಿ ಆಹಾರ ಸುರಕ್ಷತಾ ಇಲಾಖೆ ಎಲ್ಲಾ ಬ್ರ್ಯಾಂಡ್ಗಳ ಸ್ವೀಟ್ಸ್ ಗಳನ್ನ ಪರೀಕ್ಷೆ ಮಾಡೋದಕ್ಕೆ ಮುಂದಾಗಿದೆ. ಈಗ ಹಿಂದೆ ನಾವು ಬೇರೆ ಬೇರೆ ಎಲ್ಲ ನಾವು ತನಿಖೆ ಮಾಡಿದ್ವಲ್ಲ, ಕೇಕ್ಗಳಿರ್ಬೋದು, ಕ್ಯಾಂಡಿ ಇರ್ಬೋದು, ಎಲ್ಲ ಮಾಡಿದ್ದೀವಿ. ಅದೇ ಪ್ರಕಾರ ಎಲ್ಲಿ ನಮ್ಗೆ ಅನುಮಾನ ಇದೆ ಅಥವಾ ಅವ್ರ ಮಾಹಿತಿ ಇರ್ತದೆ ಇಂಥ ಪದಾರ್ಥಗಳಲ್ಲಿ ಹೆಚ್ಚು ಅದರಲ್ಲಿ ಕಲಬೆರಕೆ ಆಗ್ತಾ ಉಂಟು ಅಥವಾ ಈ ಥರ ಎಲ್ಲ ಬೇರೆ ಬೇರೆ ಥರ ಪದಾರ್ಥಗಳು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಇದೆ ಅಂತ ಅವ್ರ ಸಂಶಯದ ಮೇಲೆ ಅವರೆಲ್ಲ ಕಡೆ ತನಿಖೆ ಮಾಡ್ತಾರೆ. ಕೇವಲ ಸ್ವೀಟ್ ಸ್ಮಾರ್ಟ್ ಮಾತ್ರವಲ್ಲ, ಬೇಕರಿಗಳ ಐಟಂ ಮೇಲೂ ಕೂಡ ಇಲಾಖೆ ನಿಗಾ ವಹಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಅಲ್ಲದೆ ತುಪ್ಪದಿಂದ ತಯಾರಾಗುವ ಸಿಹಿ ತಿನಿಸುಗಳ ಮೇಲೂ ನಿಗಾ ವಹಿಸಲಾಗಿದೆ. ಈ ಬೇರೆ ರಾಜ್ಯಗಳಿಂದ ಈ ಥರದ್ದು ಘೀನಲ್ಲಿ ಏನಾದರೂ ಅಡಲ್ಟ್ರೇಷನ್ ಇರಬಹುದು ಅಂತ ಹೇಳಿ ಇದರದ್ದು ಎಲ್ಲ ಬ್ರ್ಯಾಂಡೆಡ್ ಘೀಯನ್ನು ಕೂಡ ಚೆಕ್ ಮಾಡಬೇಕು ಮತ್ತು ರೆಗ್ಯುಲರ್ ಆಗಿ ಅವರು ಚೆಕ್ ಮಾಡ್ತಾನೆ ಇರ್ತಾರೆ. ಒಟ್ನಲ್ಲಿ ಆಹಾರ ಇಲಾಖೆ ಜನರ ಆರೋಗ್ಯದ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನ ರೂಪಿಸಿದೆ. ಇದೀಗ ಸ್ವೀಟ್ಸ್ಗಳ ಟೆಸ್ಟ್ ಮಾಡಲಾಗ್ತಿದ್ದು ವರದಿಗೆ ಅಧಿಕಾರಿಗಳು ಕಾಯ್ತಿದ್ದಾರೆ. ವರದಿ ಕೈ ಸೇರಿದ ಬಳಿಕ ಇದು ಸೇಫಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.